ಬ್ರಿಮ್ಸ್ ಆಸ್ಪತ್ರೆ ಗಡಿ ಜಿಲ್ಲೆ ಬೀದರ್ನಲ್ಲಿರುವಂತಹ ಪ್ರತಿಷ್ಠಿತ ಆಸ್ಪತ್ರೆ ಇದು. ಪ್ರತಿನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಬಂದು ಹೋಗುವಂತಹ ಆಸ್ಪತ್ರೆ. ಈಗ ಇದೇ ಆಸ್ಪತ್ರೆ 4 ವರ್ಷಗಳಿಂದ ನೀರಿನ ಬಿಲ್ಲನ್ನು ಕಟ್ಟಿಲ್ವಂತೆ. ಹಾಗಾಗಿ ನಗರಸಭೆ ಕ್ರಮಕ್ಕೆ ಮುಂದಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ನೀರು ಸ್ಥಗಿತ. ಕೋಟಿ ತೆರಿಗೆ ಪಾವತಿಸದ ಬ್ರಿಮ್ಸ್ಗೆ ಶಾಕ್. 4 ವರ್ಷಗಳಿಂದ ಬರೋಬ್ಬರಿ 1 ಕೋಟಿ ಕುಡಿಯುವ ನೀರಿನ ತೆರಿಗೆಯನ್ನ ಪಾವತಿ ಮಾಡದೇ ಇದ್ದಿದ್ದಕ್ಕೆ ಬ್ರಿಮ್ಸ್ಗೆ ನೀರು ಬಂದ್ ಮಾಡಲಾಗಿತ್ತು. ಬ್ರಿಮ್ಸ್ ಸಿಬ್ಬಂದಿ, ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಬ್ರಿಮ್ಸ್ ಆಸ್ಪತ್ರೆಗೆ ನೀರು ಸ್ಥಗಿತಗೊಳಿಸಿ ನಗರಸಭೆ ಬಿಸಿ ಮುಟ್ಟಿಸಿದೆ. ಬರೋಬ್ಬರಿ 1 ಕೋಟಿ ಕುಡಿಯುವ ನೀರಿನ ಬಿಲ್ ಸೇರಿದಂತೆ 10 ವರ್ಷದಿಂದ 8 ಕೋಟಿ ಆಸ್ತಿ ತೆರಿಗೆಯನ್ನ ಕಟ್ಟದೆ ಬ್ರಿಮ್ಸ್ ಕಳ್ಳಾಟ ಆಡಿದೆ. ನಗರಸಭೆ ಆಯುಕ್ತರು ನೋಟಿಸ್ ನೀಡಿದ್ರೂ ನಿರ್ಲಕ್ಷ್ಯ ವಹಿಸಿದೆ. ಬ್ರಿಮ್ಸ್ನ ವಿದ್ಯಾರ್ಥಿ ಮತ್ತು ಸಿಬ್ಬಂದಿ ಗೃಹ ವಸತಿಗಳಿಗೆ ಪೂರೈಕೆಯಾಗುವ ಕುಡಿಯುವ ನೀರು ಸ್ಥಗಿತಗೊಳಿಸಿ ನಗರ ಪಾಲಿಕೆ ಚುರುಕು ಮುಟ್ಟಿಸಿದೆ. ಬರೋಬ್ಬರಿ 1 ಕೋಟಿಗಿಂತ ಅಧಿಕ ನೀರಿನ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ತೀವ್ರ ನಗೆಪಾಟಲಿಗೆ ತುತ್ತಾದಂತಾಗಿದೆ. ಬ್ರಿಮ್ಸ್ ಕಡೆಯಿಂದ ನಮಗೆ ಸುಮಾರು 2020 ಹಿಡ್ಕೊಂಡು ಅವರು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿಲ್ಲ. ಅದು ಸುಮಾರು 8 ಕೋಟಿ ಹಂಗಿದೆ. ಮತ್ತು ನೀರಿನ ಕರನೂ ಪಾವತಿ ಒಂದು ಕೋಟಿ, ಸುಮಾರು 1 ಕೋಟಿ ಪೆಂಡಿಂಗ್ ಇದೆ. ಅದನ್ನು ಪಾವತಿ ಮಾಡಿಲ್ಲ. ಟೋಟಲ್ 9 ಕೋಟಿ. ನಾವು ನೋಟಿಸ್ ಕೊಟ್ಟಿವಿ, ಆಲ್ರೆಡಿ 3 ಸರಿ ಪ್ರಾಪರ್ಟಿ ಟ್ಯಾಕ್ಸ್ ಕೊಟ್ಟಿವಿ, ವಾಟರ್ದು ಕೊಟ್ಟಿವಿ. ಸಿಎಂಸಿ 1 ದಿನದ ಮಟ್ಟಿಗೆ ನೀರು ಸರಬರಾಜು ಬಂದ್ ಮಾಡಿದ್ರಿಂದ ಬ್ರಿಮ್ಸ್ ವಸತಿ ನಿಲಯದ ಸಿಬ್ಬಂದಿ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳು ಪರದಾಡಿದ್ರು. ಬಾಕಿ ಇರುವ 9 ಕೋಟಿ ತೆರಿಗೆಯನ್ನ ಪಾವತಿಸಿ ಅಂತ ಪದೇ ಪದೇ ಬ್ರಿಮ್ಸ್ಗೆ ಸಿಎಂಸಿ ನೋಟಿಸ್ ಜಾರಿ ಮಾಡ್ತಿದೆ. ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಕ್ಷೇತ್ರದಲ್ಲಿಯೇ ಕುಡಿಯುವ ನೀರಿನ ತೆರಿಗೆ ಬಾಕಿ ಉಳಿಸಿಕೊಂಡ ಬ್ರಿಮ್ಸ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಮೌನಕ್ಕೆ ಶರಣಾಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಬ್ರಿಮ್ಸ್ ನಿರ್ದೇಶಕರು ಹೇಳೋದು ಹೀಗೆ. ಸುಮಾರು 80 ಲ್ಯಾಕ್ಸ್ ಇದೆ. 1 ಕೋಟಿ ಇವತ್ತು ಒಂದು ಪಾರ್ಟ್ ಪೇಮೆಂಟ್ ಒಂದು 15 ಲಕ್ಷ ಪೇಮೆಂಟ್ ಮಾಡ್ತೀವಿ. ರಿಮೈನಿಂಗ್ ಅಮೌಂಟು 1-1.5 ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದ್ರ ಮುಂಚೆಯಿಂದ ಇದಿಲ್ಲ, ಬಟ್ ಈಗ ನಾನು ಬಂದಮೇಲೆ ಸುಮಾರು ಒಂದು 20 ಲಕ್ಷ ಮುಂಚೆ ಕಟ್ಟಿದ್ದೀನಿ. ನಾನು ಚಾರ್ಜ್ ತೊಗೊಂಡು 1.5 ವರ್ಷ ಆಯಿತು. ಇವತ್ತು ಕೂಡ 15 ಲಕ್ಷ ರೂಪಾಯಿ ಅವರಿಗೆ ನಾವು ಪಾವತಿ ಮಾಡ್ತಾಯಿದ್ದೇವೆ ವಾಟರ್ ಟ್ಯಾಕ್ಸು. ಒಂದು ವಾರದಲ್ಲಿ ಮತ್ತೊಂದು ಅಮೌಂಟ್ ಪಾರ್ಟ್ ಮಾಡಿ 1 ಮಂತಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ದೀನಿ. ಒಟ್ಟಾರೆ 100 ಕೋಟಿಯಲ್ಲಿ ನಿರ್ಮಾಣ ಆಗಿರುವ ಬ್ರಿಮ್ಸ್ ಆಸ್ಪತ್ರೆ ಬರೋಬ್ಬರಿ 1 ಕೋಟಿ ಕುಡಿಯುವ ನೀರಿನ ತೆರಿಗೆ ಪಾವತಿ ಮಾಡದೆ ಆಟ ಆಡ್ತಿರೋದು ದುರಂತವೇ ಸರಿ. ತೆರಿಗೆ ಪಾವತಿಸದ ಕಾರಣ 1 ದಿನದ ಮಟ್ಟಿಗೆ ನೀರು ಬಂದ್ ಮಾಡಿ ಸಿಎಂಸಿ ಬಿಸಿ ಮುಟ್ಟಿಸಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.